ಲಾಭದ ವ್ಯವಹಾರಗಳ ನಡುವೆ ಮಾನವೀಯತೆ ಮಾಯವಾಗ್ತಿದೆ ಎಂಬ ಅಳುಕು ಸಮಾಜದಲ್ಲಿದೆ. ಆದರೆ ಈ ಸಮಾಜದಲ್ಲಿ ಒಂದಷ್ಟು ಬೆಳಕು ಹರಡುವಂತೆ ನಿಂತಿದ್ದಾರೆ ಕಾಫಿ ನಾಡಿನ ಬಸಣ್ಣ. ಯಾರಪ್ಪ ಈ ಬಸಣ್ಣ ಅಂತೀರಾ? ಚಿಕ್ಕಮಗಳೂರು ಡಿಸಿ ಕಚೇರಿ ಆವರಣದಲ್ಲಿ ಕಳೆದ 10 ವರ್ಷಗಳಿಂದ ಜೀವಿತ ಎಂಬ ಹೆಸರಿನಲ್ಲಿ ಪುಟ್ಟದೊಂದು ಕ್ಯಾಂಟೀನ್ ನಡೆಸಿಕೊಂಡು ಬರ್ತಿದ್ದಾರೆ. ಇವರ ವಿಶೇಷ ಏನಂದ್ರೆ, ದೂರದ ಊರುಗಳಿಂದ ನಗರದ ಸರ್ಕಾರಿ ಕಾಲೇಜಿಗೆ ವಿದ್ಯಾಭ್ಯಾಸಕ್ಕೆ ಬರುವ ಕಾಲೇಜು ವಿದ್ಯಾರ್ಥಿಗಳಿಗೆ ಕಡಿಮೆ ಬೆಲೆಯಲ್ಲಿ ಮಧ್ಯಾಹ್ನದ ಊಟ ನೀಡಿ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾಗಿದ್ದಾರೆ. ವಿದ್ಯಾರ್ಥಿಗಳು ಅಂದ್ರೆ ಇವರಿಗೆ ಈ ನಿಲ್ಲದ ಪ್ರೀತಿ. ಅವರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಕೇವಲ 20 ರೂಪಾಯಿಗೆ ನಿತ್ಯವೂ ಹೊಟ್ಟೆ ತುಂಬಾ ಊಟ ನೀಡುತ್ತಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟಕ್ಕೆ ಬಸಣ್ಣನ ಕ್ಯಾಂಟೀನ್ಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಾವು ಹಳ್ಳಿ ಕಡೆಯಿಂದ ಬರ್ತೀವಿ, ಮೂಡಿ ತುಂಬ ದೂರ ಆಗುತ್ತೆ. ಇಲ್ಲಿ ಊಟ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ತುಂಬ ಜನ ಕಾಲೇಜ್ ಮಕ್ಕಳು ದೂರದಿಂದ ಬರೋರಿದ್ದಾರೆ. ಅವ್ರು ಕೆಲವೊಬ್ರು ಬೆಳಿಗ್ಗೆ ಎಲ್ಲ ತಿಂಡಿ ಮಾಡ್ಕೊಂಡು ಬಂದಿರಲ್ಲ, ಅವ್ರಿಗೆ ಊಟ ಎಲ್ಲ ಸೂಪರಾಗಿರುತ್ತೆ. ತುಂಬ ವರ್ಷದಿಂದ ನಡೆಸ್ತಾರೆ ಅಂತ ಅನಿಸುತ್ತೆ. ಇಲ್ಲಿ ತುಂಬ ಚೆನ್ನಾಗಿದೆ ಊಟ. ಅನ್ನ, ಸಾಂಬಾರು, ಹಪ್ಪಳ, ಬಜ್ಜಿ, ಮಜ್ಜಿಗೆ ಎಲ್ಲ ಕೊಡ್ತಾರೆ. 20 ರೂಪಾಯಿ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಒಂದೊಂದು ಊಟಕ್ಕೆ ಇಲ್ಲಿ ಏನು ತೊಂದರೆ ಇಲ್ಲ. ಊಟ ಚೆನ್ನಾಗಿರುತ್ತೆ, ಬಿಸಿ ಊಟ ಇರುತ್ತೆ. ಬೇರೆ ಕಡೆ ಹೋದ್ರೆ ಎಷ್ಟಾಗುತ್ತೆ? ಬೇರೆ ಕಡೆ ಹೋದರೆ 30, 60, 90 ರೂಪಾಯಿ ಒಂದು ಅನ್ನ ಸಾಂಬಾರಿಗೆ 30, 40 ರೂಪಾಯಿ ತಗೊಳ್ತಾರೆ. ಇಲ್ಲಿ ಬರೀ 20 ರೂಪಾಯಿಗೆ ಊಟ ಕೊಡ್ತಾರೆ. ಹೊಟ್ಟೆ ತುಂಬ ಊಟ ಇರುತ್ತೆ. ಬೇರೆ ಕಡೆ ಹೋಟ್ಲಿಗೆಲ್ಲ ಆದರೆ ತುಂಬ ಕಾಸ್ಟ್ಲಿ ತಂತಾರೆ. ಇಲ್ಲಾದರೆ 20 ರೂಪಾಯಿ ಊಟ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ. ಹಾಗೂ ನಮ್ಮ ಕಾಲೇಜ್ ಸ್ಟೂಡೆಂಟರಿಗೆಲ್ಲ ಒಳ್ಳೆ ಹೆಲ್ಪ್ ಆಗುತ್ತೆ. ಎಷ್ಟು ಜನ ಬರ್ತಾರೆ? ತುಂಬ ಜನ ಬರ್ತಾರೆ. ಚೆನ್ನಾಗಿರುತ್ತೆ ಊಟ. ಎಷ್ಟು ಅಂತಾರೆ? 20 ರೂಪಾಯಿ ತಂತಾರೆ. ಏನೇನಿರುತ್ತೆ ಊಟದಲ್ಲಿ? ಬಿಸಿ ಊಟ ಇರುತ್ತೆ. ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಇರುತ್ತೆ. ಚೆನ್ನಾಗಿರುತ್ತೆ. ಏನು ಹೇಳ್ತೀರಾ ಕ್ಯಾಂಟೀನ್ ಮಾಡಿ? ಕ್ಯಾಂಟೀನ್ ಒಳ್ಳೆ ನಮಗೂ ಹೊತ್ತಲಾಗಿ ಒಳ್ಳೇದಾಯಿತು ಅಂತ ಹೇಳ್ತೀವಿ. ಇನ್ನು ಊಟದಲ್ಲಿ ಅನ್ನ, ಸಾಂಬಾರ್, ಉಪ್ಪಿನಕಾಯಿ, ಹಪ್ಪಳ, ಮೊಸರು ಇರೋದ್ರಿಂದ ವಿದ್ಯಾರ್ಥಿಗಳು ಖುಷಿಯಿಂದ ಹೊಟ್ಟೆ ತುಂಬಾ ಊಟ ಮಾಡ್ತಾರೆ. ಡಿಸಿ ಕಚೇರಿಗೆ ಬರೋರು ಕಚೇರಿ ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಬಸಣ್ಣನ ಕ್ಯಾಂಟೀನ್ಗೆ ಒಂದು ವಿಸಿಟ್ ಮಾಡೇ ಮಾಡ್ತಾರೆ. ಇನ್ನು ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಕನಿಷ್ಠ ದರದಲ್ಲಿ ಊಟ ಕೊಡ್ತಾ ಇರೋ ಉದ್ದೇಶ ಏನು ಅಂತ ಬಸಣ್ಣ ಅವರನ್ನ ಕೇಳಿದ್ರೆ, ಪಾಪ ಬಡ ಮಕ್ಕಳು ಸರ್ಕಾರಿ ಕಾಲೇಜಿನಲ್ಲಿ ಓದುವವರು ಬೆಳಗ್ಗೆ ಬೇಗ ಬರ್ತಾರೆ, ಅವರಿಗೆ ಊಟ ತರೋಕೆ ಕಷ್ಟ ಆಗತ್ತೆ. ಹೀಗಾಗಿ ರಿಯಾಯಿತಿ ದರದಲ್ಲಿ ಊಟ ಕೊಡ್ತಾ ಇದ್ದೀವಿ ಅಂತಾರೆ. 10 ವರ್ಷದಿಂದ ಮಾಡ್ತಾಯಿದ್ದೀವಿ ಹೋಟ್ಲು. ಹುಡುಗರಿಗೆ ಕನ್ಸನ್ ರೇಟು 20 ರೂಪಾಯಿಲಿ ರೈಸು, ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ, ಮೊಸರು ಕೊಡ್ತೀವಿ. ಬೇರೆಯವರಿಗೆ 35 ರೂಪಾಯಿ ರೈಸು, ಮಿನಿ ಚಪಾತಿ ಊಟ 60. ಹುಡುಗರಿಗೆ ಕನ್ಸನ್ ರೇಟ್ ಇದೆ. ಏನೆಲ್ಲ ಇರುತ್ತೆ ಊಟದಲ್ಲಿ? 20 ರೂಪಾಯಿಗೆ ಏನು ಕೊಡ್ತೀವಿ? 20 ರೂಪಾಯಿ ಹೇಳಿಲ್ಲ. ರೈಸು, ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ, ಮೊಸರು. ಎಷ್ಟು ಜನ ಹುಡುಗರು ಬರ್ತಾರೆ? ಒಂದು 40 ಜನ ಬರ್ತಾರೆ. ಡೈಲಿ ಬರ್ತಾರೆ, ರಜಾ ಬಿಟ್ಟು ಡೈಲಿ. ಏನಕ್ಕೋಸ್ಕರ, ಯಾವ ಆಲೋಚನೆಯಲ್ಲಿ ಈ ರೀತಿ ಮಾಡಿದ್ರೆ? ಹಳ್ಳಿ ಹುಡುಗರು ಬರ್ತಾರೆ ಅಂತ. ಹುಡುಗರು ಹಳ್ಳಿಯಿಂದ ಬರ್ತಾರೆ, ಮೊದಲಿಂದಲೂ ಕೊಡ್ತೀವಿ. ಬೇರೆಯವರಿಗೆಲ್ಲ ಎಷ್ಟು ರೇಟ್? 35 ರೂಪಾಯಿ ಮಿನಿ ರೈಸು, ಚಪಾತಿ ಬಿಟ್ಟು 60 ರೂಪಾಯಿ ಚಪಾತಿ, ಮುದ್ದೆ ಯಾವತ್ತು ತಗೊಂಡ್ರು 60. ಬಸಣ್ಣನ ಈ ಸೇವಾ ಮನೋಭಾವನೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದು, ಹಸಿವಿಗೆ ಧರ್ಮ, ಜಾತಿ ಭೇದವಿಲ್ಲ ಎಂಬುದನ್ನು ಸಾಕ್ಷಾತ್ತಾಗಿ ನಿರೂಪಿಸಿದ್ದಾರೆ. ಅನ್ನದಾತೋ ಸುಖಿನೋ ಭವಂತು ಎಂಬ ಮಾತಿಗೆ ಬಸಣ್ಣ ನಿಜಕ್ಕೂ ಉತ್ತಮ ಉದಾಹರಣೆ ಅಲ್ವಾ? ಡ್ಯಾನಿ, ಪಬ್ಲಿಕ್ ನೆಕ್ಸ್ಟ್, ಚಿಕ್ಕಮಗಳೂರು.